ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಇವತ್ತು ಹಬ್ಬ ಎಲ್ಲ ಮಾಡ್ತಾ ಇಲ್ಲ. ಹಬ್ಬದ ದಿನ ಆಗಿರೋದ್ರಿಂದ ನಾವು ಸಿಂಪಲ್ಲಾಗಿ ಪೂಜೆನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಫಸ್ಟು ಮನೆ ಮುಂದೆ ರಂಗೋಲಿ ಹಾಕೋದು ನಂಗೆ ತುಂಬ ಇಷ್ಟ. ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ರಂಗೋಲಿ ಹಾಕಿ ತುಳಸಿ ಕಟ್ಟೆ ಹತ್ರ 2 ದೀಪ ಹಚ್ಚಿದ್ದೀನಿ. ನಾನು ಯಾವಾಗಲೂ ದೀಪ ಹಚ್ಚೋದಿಲ್ಲ. ಹಬ್ಬದ ಟೈಮ್ಗಳಲ್ಲಿ ತುಳಸಿ ಕಟ್ಟೆ ಹತ್ರನೂ 2 ದೀಪ ಹಚ್ತೀನಿ. ಮತ್ತು ಹುರುಳಿಗೆ ಹೂವೆಲ್ಲ ತಂದಿದ್ನಲ್ವ, ಸೊ ಅದನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ. ಚೆನ್ನಾಗಿರುತ್ತೆ. ಪೂಜೆ ಏನು ಮಾಡ್ತಾ ಇರಲಿಲ್ಲ. ನಾನು ಪೂಜೆ ಹೋದ ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬ ನಾನೇ ನಮ್ಮ ಮನೇಲಿ ಮಾಡ್ತಾಯಿದ್ವಿ. ಮೊದಲೆಲ್ಲ ಅತ್ತೆ ಮನೇಲಿ ಮಾಡ್ತಾಯಿದ್ವಿ. ಅತ್ತೆ ಹೇಳಿದ್ರು ನಿಮ್ಮ ಮನೇಲಿ ಮಾಡುವಂಥ. ಬಟ್ ಈ ವರ್ಷ ನಾನು ಏನಕ್ಕೆ ಮಾಡಿಲ್ಲ ಅಂದರೆ ಈ ವರ್ಷ ನಮ್ಮ ಮನೇಲಿ ಸೂತ್ಕ ಬಂದಿತ್ತು, ಅದಕ್ಕೋಸ್ಕರ ಮಾಡಬೇಡಿ ಅಂತ ಹೇಳಿದ್ರು, ಮಾಡಿರಲಿಲ್ಲ. ಸಿಂಪಲ್ಲಾಗಿ ಹಣ್ಣು ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಹಬ್ಬ ಆಗಿರೋದ್ರಿಂದ ಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅರ್ಶಿನ ಕುಂಕುಮ, ಒಂದು ಬ್ಲೌಸ್ ಪೀಸು ಬಳೆನ ಇಟ್ಟು ಪೂಜೆ ಮಾಡಿದ್ದೀನಿ. ಸೊ ಸಿಂಪಲ್ಲಾಗಿ ಹಣ್ಣು ಇಟ್ಟು ಪೂಜೆ ಮಾಡಿರೋದಷ್ಟೇ. ಅದೆಲ್ಲ ಬೆಳಿಗ್ಗೆ ಪೂಜೆ ಆಯಿತು. ಇವಾಗ ಸಂಜೆ ಪೂಜೆಗೆ ಹಬ್ಬ ಮಾಡದೇ ಇರೋದ್ರಿಂದ ಯಾರಿಗೂ ಅರ್ಶಿನ ಕುಂಕುಮ ಕರೆದಿಲ್ಲ. ಅಮ್ಮ ಮನೆ ಹತ್ರ ಅಮ್ಮ ಬರೋಕ್ಕೆ ಹೇಳಿದರು, ಮತ್ತು ಅಕ್ಕಪಕ್ಕದ ಮನೆಯವರು ಕರೆದಿದ್ರು. ಸೊ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸಂಜೆಲಿ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ದೀಪ ಹಚ್ತಾ ಇದ್ದೀನಿ. ಮತ್ತು ಇದು ನನ್ನದು ಹೊಸ ಸ್ಯಾರಿ ಹಬ್ಬಕ್ಕೆ ಅಂತ ಹಾಕ್ಕೊಂಡಿರೋದು. ನಾನು ದೇವರಿಗೆ ಅಂದರೆ ಎಲ್ಲ ದೇವ್ರಿಗೂ ಹರಕೆ ಇತ್ತು, ಸೊ ಅದಕ್ಕೋಸ್ಕರ ಸ್ಯಾರಿ ತೊಗೊಂಬಂದಿದ್ದೆ. ಸೂತ್ಕ ಒಂದೇ ಒಂದು ಸ್ಯಾರಿ ಉಳ್ಕೊಂಡಿತ್ತು. ನಮ್ಮನೆ ದೇವ್ರಿಗೆ ಕೊಡಬೇಕಿತ್ತು. ಬಟ್ ಸೂತ್ಕ ಆಗಿರೋದ್ರಿಂದ ಆ ಸೀರೆನ ಕೊಡಬಾರ್ದು ಅಂತ ಹೇಳಿದ್ರು. ಸೊ ಅದಕ್ಕೆ ಆ ಸೀರೆನ ಹಂಚೋಲ್ಸ್ಕೊಂಡು ಕಾಂಟ್ರಾಸ್ಟ್ ಬ್ಲೌಸು ನನ್ನ ಹತ್ರನೇ ಇತ್ತು. ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ. ಬಟ್ ಚೆನ್ನಾಗಿ ಕಾಣಿಸ್ತದೆ, ಮ್ಯಾಚ್ ಕೂಡ ಆಯಿತು. ಸಂಜೆನೂ ದೀಪ ಹಚ್ಬೇಡ ಅಂದ್ಬಿಟ್ಟು ತುಳಸಿ ಕಟ್ಟೆ ಹತ್ರ ಮತ್ತೆ ಎಣ್ಣೆ ಬಿಟ್ಟು ದೀಪ ಹಚ್ತಾ ಇದ್ದೀನಿ. ನಂಗೆ ಒಂದು ಕಡೆ ಬೇಜಾರು ಆಗ್ತಾಯಿತ್ತು, ಹಬ್ಬ ಮಾಡಿಲ್ವಲ್ಲ, ಸೂತ್ಕ ಬಂದುಬಿಡ್ತೀವಿ ಟೈಮಲ್ಲೇ ಅಂತ. ನನಗೆ ಒಂಥರ ವರಮಹಾಲಕ್ಷ್ಮಿ ಹಬ್ಬ, ಸಂಕ್ರಾಂತಿ ಹಬ್ಬ ತುಂಬ ಇಷ್ಟ ಆಗುತ್ತೆ. ಅದು ಹೆಣ್ಮಕ್ಳ ಹಬ್ಬ ಅಲ್ವಾ, ಚೆನ್ನಾಗಿ ಅನಿಸುತ್ತೆ. ಬಟ್ ಈ ವರ್ಷ ಮಾಡೋಕ್ಕಾಗಿಲ್ಲ. ಆದರೂ ನನ್ನ ಮನಸ್ಸಿಗೆ ನಾನೇ ದೇವರು ಇಷ್ಟು ವರ್ಷ ಎಲ್ಲ ನಂಗೆ ಅಲಂಕಾರ ಮಾಡ್ತಾಯಿದ್ದೆ, ಈ ಸಲ ನೀನು ಅಲಂಕಾರ ಮಾಡಿಕೊಂಡು ಅರ್ಶಿನ ಕುಂಕುಮಕ್ಕೆ ಹೋಗಿ ಆರಾಮಾಗಿ ಬಾ ಅಂತೇಳಿ ನನಗೆ ರೆಸ್ಟ್ ಕೊಟ್ಟಿದ್ದಾರೆ ಅಂತ ನಾನು ಮೋಟಿವೇಟ್ ಮಾಡಿಕೊಂಡು ಆರಾಮಾಗಿ ದೇವ್ರ ಪೂಜೆ ಮಾಡಿ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀನಿ. ನಮ್ಮ ಮನೇಲಿ ಇಷ್ಟು ಸಿಂಪಲಾಗಿ ಮಾಡಿದ್ದು. ಬನ್ನಿ ಇವಾಗ ಅಮ್ಮನ ಮನೆಗೆ ಹೊರಡೋಣ. ನಾನು ಮಕ್ಕಳು ಎಲ್ಲ ಕೂಡ ರೆಡಿಯಾಗಿದ್ದೀವಿ. ನಮ್ಮನೆ ಪುಟ್ಟು ಲಕ್ಷ್ಮಿಯವ್ರನ್ನೂ ಕೂಡ ರೆಡಿ ಮಾಡಿದ್ದೀನಿ. ಸೊ ಅವ್ರಿಗೂ ನಂಗೆ ಚಿಕ್ಕವನಿಂದ ದೇವ್ರ ಪೂಜೆ ಮಾಡೋದಾಗಿರ್ಬೋದು, ಅಥವಾ ಒಂದು ಅರ್ಶಿನ ಕುಂಕುಮಕ್ಕೆ ಹೋಗೋದು, ಯಾರು ಬಂದರೆ ಹೇಗೆ ಪೂಜೆ ಮಾಡಬೇಕು, ಇದೆಲ್ಲ ಇವಾಗಿಂದನೇ ಹೇಳ್ಕೊಟ್ರೆ ಮಕ್ಕಳು ನೀಟಾಗಿ ಕಲಿತಾರೆ. ಸೊ ಅಕ್ಕ ತಂಗಿ ನೋಡ್ಬೋದು. ನನ್ನ ಚಿಕ್ಕ ಮಗಳು ನಮ್ಮ ಅಮ್ಮನ ಜೊತೆ ಆಗಲೇ ಬಂದುಬಿಟ್ಟಿದ್ಲು ಹಬ್ಬ ಮಾಡೋದಕ್ಕೆ. ದೊಡ್ಡ ಮಗಳು ನಾನು ಇಬ್ಬರು ಇವಾಗ ಬಂದಿದ್ದು. ಸೊ ಇಬ್ಬರು ಡ್ರೆಸ್ಸೆಲ್ಲ ಹಾಕ್ಕೊಂಡು ನಲಿತಾ ಇದ್ದಾರೆ. ಡ್ರೆಸ್ಸು ಇವಾಗ ನಾನು ತೊಗೊಂಬಂದು ನನ್ನ ಚಿಕ್ಕ ಮಗಳಿಗೂ ಹಾಕಿದೆ. ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಲಂಗ ಬ್ಲೌಸ್ ಹಾಕಿದ್ದಕ್ಕೆ. ಖುಷಿಯಾಗಿಬಿಟ್ಟಿದ್ದಾರೆ, ಒಂದಿನ ಇರಲಿಲ್ಲ ಜೊತೆಯಲ್ಲಿ. ಅದಕ್ಕೆ ಅಮ್ಮನೂ ಬೆಳಗ್ಗೆನೇ ಎದ್ದು ಅಲಂಕಾರ ಎಲ್ಲ ಮಾಡಿ ಬೆಳಗ್ಗೆನೇ ಪೂಜೆ ಮುಗಿಸಿದ್ದಾರೆ. ನಾನಿವಾಗ ಸಂಜೆ ಬಂದಿದ್ದೀನಿ. ಅರ್ಶಿನ ಕುಂಕುಮಕ್ಕೆ ಕರೆದಿದ್ದಾರೆ, ಅಲ್ಲೂ ಹೋಗ್ಬಿಟ್ಟು ನಮ್ಮ ಮನೆಯವ್ರಿಗೂ ಬಂದವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಡಬೇಕು. ಸೊ ಇವಾಗ ಎಲ್ಲ ರೆಡಿ ಆಗಿದೆ. ನನಗೆ ಹಬ್ಬದಲ್ಲಿ ಮಲ್ಲಿಗೆ ಹೂ ಮುಡ್ಕೊಳ್ಳೋದಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ, ನಂಗೆ ಮಲ್ಲಿಗೆ ಹೂ ಬೇಕು ಅಂತೇಳಿ. ನಂಗೆ ಬೇರೆ ಹೂವೆಲ್ಲ ಇಷ್ಟ ಆಗೋಲ್ಲ. ಮಲ್ಲಿಗೆ ಹೂ ಅಥವಾ ಮರಳೆ ಹೂ ಸೀರೆ ಹಾಕ್ಕೊಂಡಾಗ ತುಂಬ ಇಷ್ಟ ಆಗುತ್ತೆ ಮುಡ್ಕೊಳ್ಳೋಕ್ಕೆ. ಮಾಮೂಲಿ ಟೈಮಲ್ಲೆಲ್ಲ ನಾನು ಅಷ್ಟೇನು ಹಾಕ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇದು ನಮ್ಮ ಅಮ್ಮನ ಮನೇಲಿ ಕೂರಿಸಿರುವಂಥ ಲಕ್ಷ್ಮಿ. ನಾವು ಅಮ್ಮನ ಮನೇಲಿದ್ದಾಗ ನಾನು ನನ್ನ ತಂಗಿ ಸ್ಟಾರ್ಟ್ ಮಾಡಿದ್ದು ವರಮಹಾಲಕ್ಷ್ಮಿ ಹಬ್ಬನ ಹೇಳಬೇಕು ಅಂದರೆ. ಅವತ್ತಿಂದ ಕಂಟಿನ್ಯೂಸ್ ನಡ್ಕೊಂಬರ್ತಾ ಇದೆ. ತುಂಬ ಚೆನ್ನಾಗಿ ನಮ್ಮಮ್ಮ ಕೂಡ ಸೀರೆ ಉಡಿಸಿ ಅಲಂಕಾರ ಮಾಡ್ತಾರೆ. ನಾವಿದ್ದಾಗ ನಾನು ನನ್ನ ತಂಗಿ ಇನಿಷಿಯೇಟ್ ಮಾಡ್ತಾಯಿದ್ವಿ. ನಾವು ದೇವ್ರಿಗೆ ಉಡಿಸೋದು, ಅಲಂಕಾರ ಮಾಡೋದು, ಡೆಕೋರೇಷನ್ ಮಾಡೋದೆಲ್ಲ ಇತ್ತು. ಅಮ್ಮ ಅಡುಗೆ ತಿಂಡಿ ಪ್ರಸಾದ ಈ ರೀತಿ ಮಾಡ್ತಾಯಿದ್ರು. ಇವಾಗ ಅಮ್ಮನೇ ಎಲ್ಲ ಅವರೇ ಮಾಡ್ಕೊತಾರೆ. ಅವರು ಹಣ್ಣು ನೈವೇದ್ಯ ಎಲ್ಲ ಇಟ್ಟು ಪೂಜೆ ಎಲ್ಲ ಆಗಿದೆ. ದೇವ್ರ ಮನೆಯಲ್ಲೇ ಜಾಗ ಇರೋದ್ರಿಂದ ಒಳಗಡೆ ಕೂರಿಸ್ಬಿಡ್ತೀವಿ. ನಾವು ಅಷ್ಟೇ ದೇವ್ರ ಮನೆ ಒಳಗಡೆ ಕೂರಿಸ್ಕೊತೀವಿ. ಈಚೆ ಕಡೆ ನನ್ನ ಮನೇಲೂ ಕೂಡ ಸ್ವಲ್ಪ ಜಾಗ ಇಲ್ಲ, ಸ್ಪೇಷಿಯಸ್ ಆಗಿ ಒಳಗಡೆ ಚಿಕ್ಕದಾಗಿ ಚೊಕ್ಕವಾಗಿ ಕೂರಿಸ್ಕೊತೀವಿ. ಸೊ ಇವಾಗ ಮುಸ್ಸಂಜೆ ಆಯಿತು, ಎಲ್ಲರೂ ಬರೋ ಟೈಮ್ ಆಯಿತು. ಸೊ ಅದಕ್ಕೆ ಮಂಗಳಾರತಿ ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ರಿಗೂ ಕೊಡೋಣ ಅಂದ್ಬಿಟ್ಟು ಅಮ್ಮ ಒಂದು ರೌಂಡು ಮುಸ್ಸಂಜೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಬನ್ನಿ ಶಶಿ. ಅಕ್ಷತೆ ತಗೋಬವ ಅಲ್ಲಿ. ಆಯ್ತು, ನೀವು ಹೊರಡಿ. ನಿಧಾನ ಪಾಪು, ನೀನು ತಗೋಬ. ಅಲ್ಲಿಡು. ಸುಜು ಹಾಕೊಂಡು ಕೊಡು. ಕೂತ್ಕೊ ತಗೋಬೇಕು ಮಗಳೇ, ಕೂತ್ಕೊ ತಗೋವ. ಅಯ್ಯೋ ಇದೇನು ರೋಡಲ್ಲೇ ಕೂತ್ಕೊಂಡ್ಬಿಟ್ಟೆ. ಆಯಿತು ಮಗಳು. ಹೊರಡವ. ಅಕ್ಕಂಗೂ ಕೊಡು, ಅಕ್ಕಂಗೂ ಕೊಡು ಪುಟ. ಎತ್ಕೋ, ಏನಿಲ್ಲ ಕಣೆ, ಎತ್ಕೋಬೋದು ಕಣೆ. ನಂದಿನಿ ಅಮ್ಮ ಕೊಟ್ಟ.
ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಮಕ್ಕಳದ್ದು ದರ್ಬಾರ್ ಅಂತ ಹೇಳ್ಬೋದು. ಬಂದಿರೋರಿಗೆಲ್ಲ ಅವರೇ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಸೊ ಹೆಣ್ಮಕ್ಳಿದ್ರೆ ಇದೊಂದಲ್ವಾ, ಅವರೇ ಎಲ್ಲ ಜವಾಬ್ದಾರಿ ತೊಗೊಂಡು ಎಷ್ಟು ನೀಟಾಗಿ ಮಾಡ್ತಾರೆ. ಅವ್ರಿಗೆ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನನಗೆ ಅವ್ರು ನೋಡಿ ಖುಷಿ ಆಯಿತು. ಇಬ್ಬರೂ ನಾನು ಕೊಡ್ತೀನಿ ಅಂತ ಕೇಳ್ತಾ ಇದ್ರು. ನಂದಿನಿ ಆಂಟಿ ಇದ್ದಾರಲ್ಲ, ಅವರಮ್ಮ ಮತ್ತು ಅವ್ರ ಮನೆಗೆ ಬಂದಿದ್ರು, ಅವ್ರ ನಾದಿನಿ ಎಲ್ಲ ಬಂದಿದ್ರು ಅರ್ಶಿನ ಕುಂಕುಮ ತೊಗೊಳೋದಕ್ಕೆ. ನಾವು ಇವಾಗ ಅವ್ರ ಮನೆಗೆ ಹೋಗಿದ್ದೀವಿ ಅರ್ಶಿನ ಕುಂಕುಮ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅರ್ಶಿನ ಕುಂಕುಮ ಎಲ್ಲ ತೊಗೊಂಡಾದ್ಮೇಲೆ ನಾನು ನಂದಿನಮ್ಮ ಬೇರೆಯವ್ರ ಮನೆಗೆಲ್ಲ ಕರ್ದ್ಬಿಟ್ಟು ಬರೋಕ್ಕೆ ಹೋದ್ವಿ. ಹಾಗೆ ಕರೆದಿರೋರ ಮನೆಗೆ ಹೋಗಿ ಒಟ್ಟಿಗೆ ಅರ್ಶಿನ ಕುಂಕುಮ ತೊಗೊಂಡು ಬಂದ್ವಿ. ಚೆನ್ನಾಗಿತ್ತು. ನನಗೆ ವರಮಹಾಲಕ್ಷ್ಮಿ ಹಬ್ಬ ಇದಕ್ಕೆ ಇಷ್ಟ. ಎಲ್ಲರೂ ಮನೆಗೆ ಹೋಗ್ಬೋದು. ಎಲ್ಲರೂ ಎಷ್ಟು ಚೆನ್ನಾಗಿ ಅವ್ರು ರೆಡಿಯಾಗಿರ್ತಾರೆ. ಹಾಗೆ ವರಮಹಾಲಕ್ಷ್ಮಿನೂ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ. ನನಗೆ ಅಲಂಕಾರ ಆಗಿರೋ ದೇವಿನ ನೋಡೋಕ್ಕೆ ಇಷ್ಟ, ಹಾಗೆ ಅಲಂಕಾರ ಆಗಿರೋ ಹೆಣ್ಮಕ್ಳು ನೋಡೋಕ್ಕೂ ತುಂಬ ಇಷ್ಟ. ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರೆ. ಇಲ್ಲಿ ನಂದಿನಿ ಅಮ್ಮ ನನ್ನ ಚಿಕ್ಕ ಮಗಳಿಗೆ ಅರ್ಶಿನ ಕುಂಕುಮ ಇಟ್ಟು ಆಶೀರ್ವಾದ ತಗೋತಾ ಇದ್ದಾರೆ. ಪುಟ್ಟು ಲಕ್ಷ್ಮಿ ಮನೆಗೆ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳ ಕೈ ಅಕ್ಷತೆ ಕೊಟ್ಟು ಆಶೀರ್ವಾದ ತಗೋತಾ ಇದ್ದಾಳೆ. ಮಕ್ಕಳು ಹಾಗೆ ಅಲ್ವಾ, ನವರಾತ್ರಿ ಟೈಮ್ ಬಂದಾಗ್ಲೂ ಅಷ್ಟೇ ಮಕ್ಕಳಿಗೆ ಪಾದ ಪೂಜೆ ಎಲ್ಲ ಮಾಡಿ ಆಶೀರ್ವಾದ ತಗೋತಾರೆ. ನಂದಿನಿ ಅಮ್ಮನೂ ನನ್ನ ಮನೆಗೆ ಬಂದಿದ್ದಾರೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅವಳಿಗೂ ಆಶೀರ್ವಾದ ಮಾಡು ಅಂತೇಳಿದ್ರೆ ನನ್ನ ಮಗಳಿಗೆ ಶಾಕು, ಏನು ಮಾಡ್ತಾ ಇದ್ದಾರೆ ಅಂತ ಪಾಪ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಾವು ಹೇಳ್ಕೊಟ್ಟಿದ್ದನ್ನ ಆರಾಮಾಗಿ ಮಾಡಿದ್ಲು. ಒಂಥರ ಪುಟ್ಟು ಕೈ ಇಟ್ಕೊಂಡು ಹೇಳ್ತಾ ಇದ್ರೆ ಖುಷಿ ಆಗುತ್ತೆ. ಒಟ್ಟಿನಲ್ಲಿ ಇವತ್ತಂತೂ ಹಬ್ಬ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಇದು ನಂದಿನಿ ಅಮ್ಮನ ಮನೇಲಿ ಕೂರಿಸಿರುವಂಥ ಲಕ್ಷ್ಮಿ. ಅವರು ಅಷ್ಟೇ ವರ್ಷ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ಇತ್ತು. ಎಲ್ಲ ಮನೆಯ ಲಕ್ಷ್ಮಿ ನೋಡಿ ತುಂಬ ಖುಷಿ ಆಯಿತು. ನೀವೆಲ್ಲ ಹೇಗೆ ಆಚರಿಸಿದ್ರಿ? ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.